ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಕರ್ನಾಟಕ ರಾಜ್ಯ SC ST ಅಲೆಮಾರಿ ಬುಡಕಟ್ಟು ಮಹಾಸಭಾ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಈಗಾಗಲೇ 5/5/2025ರಿಂದ ರಾಜ್ಯ ತುಂಬ ಒಳ ಮೀಸಲಾತಿ ಏನು ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆಯಲ್ಲಿ ಎಲ್ಲೋ ಒಂದು ಕಡೆ ಲೋಪ ಆಗ್ತದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಯಾಕಪ್ಪ ಅಂದರೆ, ಈಗಾಗಲೇ ಏನು 101 ಜಾತಿಗಳ ಸಂವಿಧಾನಿಕವಾದಂಥ ಸೌಲಭ್ಯಗಳು ಸಿಕ್ಕಿಲ್ಲ, ಈ ಸಮುದಾಯಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು ಅಂತೇಳಿ. ಆದರೆ ಇವತ್ತು ಏನು ಒಳ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ 1/8/2024ರಂದು ಏನು ಒಂದು ಏಕಸದಸ್ಯ ಒಂದು ಪೀಠ, ಒಂದು 7 ಬೆಂಚು ಪೀಠ ಏನು ಆದೇಶ ಕೊಟ್ಟಿತ್ತು, ಇದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷಕರ ವಿಚಾರ ಅಂದ್ಕೊಂಡಿದ್ದೀವಿ. ಆದರೆ ಇವತ್ತು ಅದು ಎಲ್ಲೋ ಒಂದು ಕಡೆ ಬಲಾಢ್ಯರಿಗೆ ಪಾಲಾಗ್ತದೆ ಅನ್ನೋದು ನಮಗೆ ಒಂದು ವಿಚಾರ ಕಾಡ್ತಾ ಇದೆ. ಯಾಕಪ್ಪ ಅಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆ ತೆಗೆದುಕೊಂಡಿದೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಅಭಿನಂದಿಸ್ತಾ ಇದ್ದೀನಿ. ಆದರೆ ಇವತ್ತು ಒಳ ಮೀಸಲಾತಿ ಏನು ಗಣತಿದಾರರು ಪ್ರತಿಯೊಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಸರ್ಕಾರ ಮೊದಲು ಒಂದು ಗೈಡ್ಲೈನ್ಸ್ ಇತ್ತು, ಮಾರ್ಗಸೂಚಿ ಇತ್ತು. ಅಲ್ಲಿ ಪ್ರತ್ಯೇಕವಾಗಿ ಬೇಡ ಜಂಗಮರು ಯಾರು ಹೇಳ್ತಾರೆ ಅವರಿಗೆ ಜಾತಿ ಪ್ರಮಾಣ ನೋಡಿ ಬರಿಬೇಕಂತ ಹೇಳಿತ್ತು. ಆದರೆ ಅವೇನು ವೀರಶೈವ ಜಂಗಮರು ಈಗಾಗಲೇ ಹೈಕೋರ್ಟಿಗೆ ಹೋಗಿ ರಿಟ್ ಅರ್ಜಿ ತಗೊಂಬಂದು 101 ಜಾತಿಯಲ್ಲಿ ನಾವು ಕೂಡ ಇದ್ದೀವಿ, ನಮ್ಮ ಒಂದು ಪ್ರಮಾಣ ಪತ್ರ ಯಾಕೆ ನೋಡಿ ಬರಿತೀರಿ ಅಂತ ಹೇಳಿದ್ದಾರೆ. ಆದರೆ ಸ್ವಾಮಿ, ತಮಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ, ಇಡೀ ರಾಜ್ಯದಲ್ಲಿ ನೀವು ಬೇಡ ಜಂಗಮರು ಅಂತ ಹೇಳ್ತಾ ಇದ್ರಿ. ನೀವು ಸ್ವಾಮಿಗಳು, ಮಠ ಮಾನ್ಯಗಳು, ಪಂಚಪೀಠಗಳನ್ನು ಹೊಂದಿರುವಂಥವ್ರು, ಜಗದ್ಗುರುಗಳು ಇದ್ದಾರೆ, ರಂಭಾಪುರಿ ಮಠ ಇದೆ. ನೀವೆಲ್ಲರೂ ಕೂಡ ಏನು ತಳ ಸಮುದಾಯಗಳಿಗೆ ನೀವು ಮನೆಗಳಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಿಮ್ಮ ಪೂಜೆ ಮಾಡಿದಂಥ ನೀರನ್ನು ತಲೆಗೆ ಹಾಕೊಂಡು ಕುಡಿತಾರೆ ಸ್ವಾಮಿ. ನಿಮ್ಮಂಥರೆಲ್ಲ ಪರಿಶಿಷ್ಟ ಜಾತಿಯಲ್ಲಿ ಬರಲಿಕ್ಕೆ ಸಾಧ್ಯನಾ? ನಿಮ್ಮ ಒಂದು ಏನು ಸ್ಥಿತಿ ಏನಿದೆ, ನಿಮ್ಮ ಒಂದು ಗೌರವ ಏನಿದೆ, ಆ ಗೌರವಕ್ಕೆ ಒಂದು ಸರಿಯಾದಂಥ ಒಂದು ಕೆಲಸ ಅಲ್ಲ ಇದು. ತಾವುಗಳು ಎಲ್ಲರಿಗೂ ಕೂಡ ಸ್ವಾಮಿಗಳಂತ ಕಾಣ್ತಾ ಇದ್ದೀರಿ, ಪೂಜ್ಯರಂತ ನಾವು ಭಾವಿಸ್ತಾ ಇದ್ದೀವಿ. ನೀವು ಈ ತಳ ಸಮುದಾಯಗಳಿಗೆ ಬಂದು ಏನು ಬುಡಗ ಜಂಗಮ ಸಮುದಾಯದ ಅನ್ನವನ್ನು ಕಿತ್ಕೊಳ್ಳಿಕ್ಕೆ ನೀವು ಏನು ಪ್ರಯತ್ನ ಮಾಡ್ತಿದ್ರಿ, ಈ ಪ್ರಯತ್ನಕ್ಕೆ ಯಾವುದೇ ರೀತಿಯ ನಿಮಗೆ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಾವು ರಾಜ್ಯ ತುಂಬ ಹೋರಾಟ ಪ್ರಾರಂಭ ಮಾಡಿದ್ದೀವಿ. 101 ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿಗಳು ನಾವು ಒಗ್ಗಟ್ಟಾಗಿದ್ದೀವಿ. ನಿಮಗೆ ಯಾವುದೇ ರೀತಿಯಾಗಿ ಏನು ಸುಳ್ಳು ಹೇಳಿ, ಸಮೀಕ್ಷೆದಾರರಿಗೆ ಸುಳ್ಳು ಹೇಳಿ ನಾವು ಬೇಡ ಜಂಗಮರ ಅಂತ ಬರ್ಸ್ಬೋದು, ಕಾಲಂ ನಂಬರ್ 19(1) ಅಂತ ಹೇಳ್ತಾ ಇರ್ಬೋದು. ಆದರೆ ನಿಮ್ಗೆ ಯಾವುದೇ ರೀತಿಯ ಜಾತಿ ಪ್ರಮಾಣ ಸಿಗಲ್ಲ. ಈಗಾಗಲೇ ಏನು ನಾಗಮೋಹನ್ ದಾಸ್ ಅವರ ಆಯೋಗ ಕ್ಲಿಯರ್ ಕಟ್ ಆಗಿ ಆದೇಶದಲ್ಲಿ ಏನು ಮೆನ್ಷನ್ ಮಾಡಿದೆ, ಯಾವ ಗಣಿತದಾರರು ಕೂಡ ಏನು ಬೇಡ ಜಂಗಮರ ಅಂತ ಹೇಳ್ತಾರೆ ಬರ್ಕೊಳ್ರಿ, ಆದರೆ ಸುಳ್ಳು ಹೇಳಿದ್ದನ್ನ ಮಾಹಿತಿ ನಮಗೆ ಕಂಡು ಬಂದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಸೂಕ್ಷ್ಮವಾದಂಥ ನಿರ್ಧಾರ ತಗೋಬೇಕು. ಸೂಪರ್ವೈಸರ್ಗಳು ಇರ್ತಾರೆ, BLOಗಳು ಇರ್ತಾರೆ, ಬಳ್ಳಾರಿ ಜಿಲ್ಲಾಧಿಕಾರಿಗಳವರೇ, ಸಮಾಜ ಕಲ್ಯಾಣ ಅಧಿಕಾರಿಯವರೇ, ತಹಸೀಲ್ದಾರ್ ಅವರೇ, ಎಲ್ಲ ನಿಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಯವರೇ, ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರ ಆದೇಶದಲ್ಲಿ ಹೇಳಿದ್ದಾರೆ, ಸರ್ಕ್ಯುಲರ್ ಹೊರಡಿಸಿದ್ದಾರೆ 8/5/2025ರಂದು. ಯಾರು ಸ್ವಯಂ ಘೋಷಣಾ ಏನು ಮುಖ್ಯಸ್ಥರಾಗಿರುವಂಥ ಸ್ವಯಂ ಘೋಷಣಾ ಪತ್ರದಲ್ಲಿ ನೀವು ಸುಳ್ಳು ಏನನ್ನ ಜಾತಿಗಳನ್ನು ಮೆನ್ಷನ್ ಮಾಡಿದಲ್ಲಿ ಅಂತ ಕಂಡು ಬಂದಲ್ಲಿ ನಿಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಏನು ಬೇಡ ಜಂಗಮ ಅಂತೇಳಿ ಬರ್ಸ್ತಾ ಇದೆ ತಾವುಗಳು ನೀವು ನೆನಪಿನಲ್ಲಿ ತಲೆಯಲ್ಲಿ ಇಟ್ಕೊಂಡು ನೀವು ನಿಜವಾದಂಥದ್ದನ್ನು ಮಾತ್ರ ಬರ್ಸ್ಬೇಕು ಹೊರತು ಸುಳ್ಳಾಗಿ ಬರ್ಸಿದ್ರೆ ಯಾರು ಕೂಡ ಮೆನ್ಷನ್ ಮಾಡೋಕ್ಕೆ ನಾವು ತಯಾರಿಲ್ಲ. ನಾವು ಅಧಿಕಾರಿಗಳಿಗೆ ನಾವು ಕೂಡ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಅಂಥವರಿಗೆ ನೀವು ಎದಿರಿ ಯಾವುದೇ ಕಾರಣಕ್ಕೂ ಬರಿಬೇಡ್ರಿ. ಅಂಥದ್ದು ಬರೆದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ನಾವು ಜರುಗಿಸಲಿಕ್ಕೆ ನಾವು ಕೂಡ ಕೋರ್ಟ್ ಮುಖಾಂತರ ಮೊರೆ ಹೋಗ್ಲಿಕ್ಕೆ ತಯಾರಿದೆ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ, ಅದೇ ರೀತಿ ಬಳ್ಳಾರಿ ಜಿಲ್ಲಾಡಳಿತಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.